ಸಂಸ್ಕಾರ ಅಂತ ಸಿಟಿ ಒಳಗೆ ಕೆಟ್ಟದು. ತಾಯಿ ಕಲಿಸಿರುವ ಹಣವನ್ನು ಏನು ಮಾಡ್ತಿದ್ದ ಮಗ ಅಂದ್ರೆ ಅಂತವರ ಸಹವಾಸ ಮಾಡಿದ್ದ. ದುಷ್ಟರ ಸಹವಾಸವನ್ನು ಮಾಡಿ ದುಷ್ಟರಿಗೆ ಬಲಿಯಾಗಿ ದುರ್ಗುಣಿಯಾಗಿ ದುರಾಚಾರಿಯಾಗಿದ್ದ. ಕಳಿಸಿರುವ ಹಣವನ್ನೆಲ್ಲವನ್ನ ವೆಚ್ಚ ಮಾಡಿಬಿಡ್ತಿದ್ದ. ತಾಯಿ ತಿಳ್ಕೊಂಡಿದ್ದು ನನ್ನ ಮಗ ಕಲಿಯಾಕತ್ತಾನ, ನನ್ನ ಮಗ ಬಹಳ ಚಂದ ಕಲಿತು ಸಾಯಿಬಾಯಿ ಬರ್ತಾರಂತ ಆ ತಾಯಿ ಆಸೆ. ತಾಯಿ ಒಂದು ಪತ್ರ ಬರೆದ ಮಗ, ಅವಾಗ ಪತ್ರ ಇದ್ದು ಯವ್ವ. ಈಗೆಲ್ಲ ಮೊಬೈಲ್, ಈಗ ಬಂದ ಇವು ಮೊಬೈಲ್ ಬೇಡ ತೋರಿಸೋದು, ಇವು ಬಂದ ಇವು ಹಂದಿಡೋರು ಮಾತಾಡೋ ನೋಡಿ. ಹಂದಿಡೋರು ಇರ್ತೈತಿ ಆ ಕಡೆ ಸದ್ಯ ಆಡ್ತಾನೆ, ಈ ಕಡೆ ಸದ್ಯ ಇರ್ತಾನೆ. ತಿಕಡೆ ಆಡಮದ್ರೆ ಏನು ಹೋಗ್ರೆ, ತಿಕಡೆ ಆಡಮಗ ಇಲ್ಲೇ ಕೂತ್ಕೊಂಡೆ. ಇಟ್ಟು ಸುಳ್ಳು ಹೇಳಿಸ್ತಾವ ಹೇಳ್ತೀನಿ. ಮೊನ್ನೆ ಒಬ್ಬವ ಕಿವಿ ಮೊಬೈಲ್ ಹಿಡ್ಕೊಂಡು ಹಾಡ್ಕೊಂತ ಹೊಂಟಿದ್ದ. ಅವ ಏನು ಹಾಡಾಕತ್ತಿದ್ದಂದ್ರೆ, ನಿನ್ನಿಂದಲೇ ನಿನ್ನಿಂದಲೇ ನಮ್ಮ ಮನೆತಾನ ಮುರಿದು ಹೋಯಿತು. ಯಾಕೆ ಮುರಿದೈತಿ? ಯಾವ ಜಿಯೋ ಸಿಮ್ 700 ಆಗೈತೆ ಕರೆನ್ಸಿ, ಮನೆತಾನ ಮುರಿದಿಲ್ಲ. ಹಾಕಿಸಿ ಟಿಮ್ ಗೊತ್ತಾಗತ್ತೆ ನಿಮಗೆ. ವಾ ಇವೆಲ್ಲ ಈಗ ಒಂದು ಕೆಟ್ಟ ಮೊದಲು ಪತ್ರ ಮ್ಯಾಗ ವ್ಯವಹಾರ ಇತ್ತು, ಭಾಳ ಚಂದ ಇರ್ತದೆ. ಪತ್ರ ಕಳಿಸ್ತಿದ್ರು, ಎಲ್ಲ ಮುಟ್ತಿದ್ರು. ಪತ್ರ ಮುಟ್ತಿ ಅವನ ಪತ್ರ ಹಾಕೋದು ಏನು ಬರೋದ ಇವ. ನಾನು ಕಲಿಯುವ ಶಾಲೆ ಒಳಗೆ ಒಂದು ಕನ್ಯಾ ನೋಡಿದೆ ನೋಡಿ. ನಾವು ಮದುವೆ ಆಗೋದಾದ್ರೆ ಅವಳನ್ನೇ ಮದುವೆ ಮಾಡಿಕೊಂಡು ಬರ್ತೀನಿ ಅಂತ ಬರ್ದೇವ. ತಾಯಿ ಎಂಥ ಪ್ರೀತಿ ಯಪ್ಪ. ಬರೋ ಪತ್ರ ನಮ್ಮ ಮಗನ ನನ್ನ ತಲೆ ಮ್ಯಾಗಿನ ಪಾರ ಕೆಳಗೆ ಹಿಡಿದದ್ದು ನೋಡಿ. ಮಗ ಏನು ಮಾಡಿ ತಾಯಿ ಚಲೋನ ಮಗ ಮೆಚ್ಚಿದಂತ ಹೆಣ್ಣೊಂದು ಸೊಸೆಯಾಗಿ ಬಂತು ಮನೆಗಂದು. ಮಗ ಮೆಚ್ಚಿದಂತ ಹೆಣ್ಣೊಂದು ಸೊಸೆಯಾಗಿ ಬಂತು ಮನೆಗಂದು. ಏನು ಸೊಸೆಯಾಗಿ ಮನೆಗೆ ಬಂದು ಪ್ರತಿಯೊಬ್ಬರು ಲಕ್ಷ್ಯ ಹೋಗ್ಬೇಕು ನನ್ನ ಮಾತನ್ನ. ನೀವು ಇವೆಲ್ಲ ಪುರಾಣ ಪುಣ್ಯಕಥೆಗಳು ಅಮ್ಮವ್ರು ಇದೆಲ್ಲ ಕಾರ್ಯಕ್ರಮ ಮಾಡಾಕ ಇವೆಲ್ಲ ಇದಕ್ಕೆ ಹಿರಿಯರೆಲ್ಲ ಕೂಡಿ ಇದೆಲ್ಲ ಮಾಡಬೇಕು. ಇದೆಲ್ಲ ಮಾಡಿ ಯಾರು ಮಾಡಾಕತ್ತಾರಂದ್ರೆ ಒಂದಿಷ್ಟು ಪರಿವರ್ತನೆ ಜೀವನದಲ್ಲಿ, ಸಂಸಾರದಲ್ಲಿ ಒಂದಿಷ್ಟು ಬದಲಾವಣೆ ಆಗಬೇಕು. ಹೆಂಗ ಏನು ಮಾಡಿದ್ರು ಸೊಸಿ ಬಂದಳು ಸೊಸಿ. ಮಗ ಮೆಚ್ಚಿದಂತ ಹೆಣ್ಣೊಂದು ಸೊಸೆಯಾಗಿ ಬಂದು ಮನೆಗಂದು. ಗಂಡನ ಪೂರ್ತಿ ಬಲಗಾಗಿ ಎತ್ತವಳ ಮರಸಿ ಬಿಟ್ಟಿದ್ದು. ಮುತ್ತು ಕೊಡುವವಳು ಬಂದಾಗ ತುತ್ತು ಕೊಡುವವಳನ್ನು ಮರೆಯಬೇಡಲು ಮೂಢ. ಸಾಕಿ ಸಲುವಿ ಬೆಳೆಸಿದ ತಾಯಿಯನ್ನು ಮರೆಸಿಬಿಟ್ಟು ಇವರಿಗಾಗಿ ಕೂಲಿ ನಾಲಿಯನ್ನು ಮಾಡಿ ಮೊದಲು ಮಗನ ಸಲುತ್ತಿದ್ದು, ಈಗ ಮಗ ಮತ್ತು ಸೊಸೆಯನ್ನು. ಆದ್ರೆ ಸೊಸೆ ಅಂತವಳದೆ ದುಷ್ಟ ಸಹವಾಸ ಮಾಡಿದ್ದ. ಬಡಿತಿದ್ದಳು, ಅತ್ತೆಯನ್ನ ಬಡಿತಿದ್ದಳು. ಅತ್ತೆಯನ್ನ ಬಡಿತಿದ್ದಳು. ಹಳಸಿನ ಅನ್ನವನ್ನು ಕೊಟ್ಟು ಹೊರಗೆ ಕೊರಿಯುವ ಚಳಿಯೊಳಗೆ ಮಲಗಿಸ್ತಿದ್ದಳು. ಆದರೆ ಪಾರ್ವತಾದೇವಿ ಹೆಂಗ ಮಾಡಿದಲ್ಲ, ಅಮರಮ್ಮ ಪಂಪಾಪತಿ ಗೌಡರನ್ನು ಹೆಂಗ ನೋಡಿದಾಳ ಅಂತಂದ್ರೆ, ಸಾಕ್ಷಾತ್ ಹೆತ್ತ ತಂದೆ ತಾಯಿಯನ್ನು ನೋಡಿದ ಹಾಗೆ ತನ್ನ ಅತ್ತೆ ಮಾವಂದಿರನ್ನು ನೋಡಿದಾಳೆ. ಅದಕ್ಕೆ ನೋಡಬೇಕು ಒಂದಿಷ್ಟು. ಆದ್ರೂ ಕೊರೆಯುವ ಚಳಿ ಒಳಗೆ ಬೀಳುತ್ತಿತ್ತತ್ತಿ, ನಡುತ್ತಿತ್ತು ಅಮ್ಮ. ಮನಸ್ಸಿನೊಳಗೆ ಏನಂತಿತ್ತಂದ್ರೆ, ನನ್ನ ಜೀವ ಹೋಗಲಿ, ನನ್ನ ಜೀವ ಹೋಗೋದ್ರೊಳಗಾಗಿ ನಾವೊಬ್ಬನ ಮೊಮ್ಮಗನಿಗಾಗಿ ಬಯಸಿತ್ತು. ಮೊಮ್ಮಗನೊಬ್ಬನ ಕಣ್ತುಂಬ ನೋಡ್ಬಿಟ್ಟು ಅಂತಂದ್ರೆ ನನ್ನ ಪ್ರಾಣ ಹೋಗ್ಲಿರ್ತಿತ್ತು. ಇಂಥ ಅತ್ತೆ ಜೀವನದೊಳಗೆ ಅತ್ತಿ ಸೊಸಿ ಈ ನಮ್ಮ ಸಂಸಾರ ಬಹಳ ಚಂದ ಇರ್ಬೇಕಾದ್ರೆ, ಅತ್ತಿ ಆಗಿರ್ತಕ್ಕಂಥವ್ರು ಹಂಗ ಅತ್ತೆ ಆಗಿಲ್ಲಕಿ ಸೊಸಿ ಇದ್ದಾಗಿ ಅತ್ತೆ ಯಾಳ. ಅತ್ತಿ ಅನ್ನೋ ಹೆಸರಾಗಿಟ್ಟಾರ ನೋಡ್ರಿ. ಅತ್ತಿ ಅತ್ತಿ ಆ ಅತ್ತಿ ಕೈಯಾಗಿ ಸಿಕ್ಕ ಅತ್ತಿ. ಎಷ್ಟತ್ತಿ? ಅತ್ತಿ ಅತ್ತೆ ಕುಂತಿಯವ್ವ. ಈ ಸೊಸಿ ಮುಂದೆ ಅತ್ತೆ ಕಾಳ. ಆದ್ರೆ ಅತ್ತಿ ಬಂದಿರುವ ಸೊಸೆಯನ್ನ ಸೊಸಿ ಅಂತ ನೋಡಬಾರದು, ಮಗಳಂತ ನೋಡಬೇಕು. ಆದ್ರೆ ಆ ಮನೆಯ ಸೊಸೆ ಆ ಅತ್ತೆಯನ್ನ ನನ್ನ ಅತ್ತೆ ಅಂತ ನೋಡಬಾರದು, ನನ್ನ ಹೆತ್ತ ತಾಯಿ ಅಂತ ನೋಡಬೇಕು. ಅಂದ್ರೆ ಅವರ ಜೀವನ ಸಂಸಾರ ಚೆಂದ ನಡೀತಾವೆ. ಇವ್ರು ಹಂಗಲ್ಲ. ಈಗಿನ ಕಂಡ್ರೆ ಕೀಗೆ ಸೇರ್ಕಿಲ್ಲ, ಈಗಿನ ಕಂಡ್ರೆ ಕೀಗೆ ಸೇರ್ಕಿಲ್ಲ. ಯವ್ವ ಬೇಡ ಯವ್ವ, ಇಲ್ಲಿ ಸುದ್ದಿ ಆಗತ್ತಿಲ್ವ, ನಾ ಕಡೆ ಸುದ್ದಿ
ನಾವು ಊರು ಇನ್ನ ಮೂಗಿಡ ಹೊಡೆಯಾಕಿ ಅತ್ತಿ ಸೊಸಿ ತಡ್ಕೊಂತಿತ್ತು ತಡ್ಕೊಂಡ್ ಎಂತ 4 ನಿಮಿಷ ಅಂತ ಆರಾಮ್ ಇರ್ಬೇಕು ಅನ್ಕೊಡೋದು ಆಚೆ ಕಡೆ ಊರ ಟೂರ್ ಬಿಟ್ಟಿದ್ರು ಏನು ಅತ್ತಿ ಹುರುಪ್ ಮಾಡಿ ನೋಡಿ ಎತ್ತಿ ಟೂರ್ ಬಿಟ್ಟಾರ ನೀನು ಟೂರ್ಗೆ ಹೋಗು ಹುರುಪ್ ಎದ್ದು ಹೋದ್ ನೋಡ್ರಿ ಅತ್ತಿ ಟೂರ್ ಎಲ್ಲ ಮುಗಿಸೊಂದು ಆಲ್ಮಟ್ಟಿ ಡ್ಯಾಮಿನ ಮ್ಯಾಗ ಟಿಂಪೋ ಬರಾಕಿದ್ದ ಮೆಟೆಡೋ ಟಿಂಪೋ ಬರೋ ಮುಂದೆ ಬ್ರೇಕ್ ಫೇಲ್ ಆಗಿ ಡ್ಯಾಮ್ ಮ್ಯಾಗ ಟಿಂಪೋ ಬೆದ್ದು ಅತ್ತಿ ಸತ್ತು ಸುದ್ದಿ ಬಂತ ಸಸಿಗೆ ಎಷ್ಟು ಖುಷಿ ಆಗಬೇಕು ಒಳಗೆ ಹೋದಾಗೆ ದೊಡ್ಡದೊಂದು ಗ್ಲಾಸ್ ತಗೊಂಡು ಹಾಲು ಹಾಕೊಳ್ಳೋದು ಬದಾಮ ಬೆತ್ತದ ಸಕ್ಕರೆ ಎಲ್ಲ ಹಾಕೊಂಡು ಕಲಿಸಿ ಕಟ್ಟ ಕುಡಿದ್ರೆ ಹೊಟ್ಟಿ ತಂಪಾಕೋಣಯ್ಯವ್ವ ಅಂದು ಒಳಗೆ ಅಡಿಗೆ ಮನೆಯಾಗ ಆದ್ರೆ ಮಂದಿ ಗೊತ್ತಾಗಬೇಕಲ್ಲ ಹೊರಗೆ ಬಂದಾಗ ಹೆಂಗಿದ್ದರು ತೋರಿಸ್ಬೇಕಂತೆ ಸುಳ್ಳು ಅಂಗಳದಾಗ ಕೂತು ಅಂಗಳ ಸೌರ್ಸೋರು ಹಾಕತ್ಲ ಏನಂತ ಎತ್ತಿ ನೀ ನನಗೆ ಒಂದು ದಿವಸ ಸರದ ಕುಂದ್ರಂದಾಕೆಲ್ಲ ನಮ್ಮ ಅತ್ತಿ ನನಗೆ ಗಲ್ಲಂದಾಕೆಲ್ಲ ನಮ್ಮ ಅತ್ತಿ ತಿನ್ನಾಕಲ್ಲ ಕುಡಿಯಾಕಿ ಮೂಗಿ ಹಿಡಿದು ಬಂದ ಮಂದಿ ನಿಂತಿದ್ರು ಏನೋ ತಾಯಿ ಮಗಳಿದ್ದಂಗಿದ್ರು ನೋಡುವ ನೀವು ಅವ್ರಿಗೆ ಗೊತ್ತು ಒಳಗಿನ ಹೊಡೆದಾಗ ಹುಚ್ಚಿಬಿಟ್ರೆ ಅಂತ ಹೇಳಿ ಕೊಡೋದು ಈಗ ಯಾಕೆ ಬಾಜು ಮನಿ ಸೊಸಿ ಬಂದ ಆಕೆ ನೋಡಿ ಸತ್ತತ್ತು ಸೊಸಿಗೆ ಜೋರಾಗಲ್ಲ ಹಾಕಿ ಈಗ ಸತ್ತತ್ತು ಸೊಸಿ ಹೊಡೆದು ಬಿಟ್ಟು ಕೇಳಿದ ತೆಗಿ ಸತ್ತಾಯ್ತು ನಮ್ಮ ಅತ್ತಿ ನೀ ಯಾಕೆ ಜೋರಾಗತ್ತೆ ಅಂತಕ್ಕೆ ಯಾಕ ನಿಮ್ಮ ಅತ್ತಿ ಊರಿಗೆ ಹೋಗೋ ಮುಂದೆ ನನಗಂటే ಯಾಕೆ ಹೇಳಲಿಲ್ಲ ನಮ್ಮ ಅತ್ತಿ ಅಂತ ಕಳಿಸ್ತಿದ್ವಿ ಅಂದ್ರೆ ಒಟ್ಟು ಕೊಂದ ಕೊಂದ್ರ ಆರಂಭಿರ್ತೀರಿ ಹೆಂಗೆ ಏನೇವ ಇದೆ ನಾವಲ್ಲೇವ ಹಿಂಗಾರು ಹೆಂಗಯ್ಯವ ಜೀವನ ಚಲೋ ಐತೆ ಜೀವನ ನಾಲ್ಕು ಬಡಿಸ್ಕೊಂಡು ಕುರಿಯುವ ಜೀವನದಲ್ಲಿ ಅದಕ್ಕೆ ಆಸೆ ಮೊಮ್ಮಗನ ನೋಡಬೇಕು ಅಷ್ಟರೊಳಗಾಗಿ 3 ತಿಂಗಳ ಗರ್ಭಿಣಿಯಾದ ಆ ಸೊಸೆ ದುಷ್ಟ ಸೊಸೆ ಗರ್ಭಿಣಿಯಾದ ಸೊಸೆ ತನ್ನ ಗಂಡನಿಗೆ ಕೇಳಿದ್ರೆ ಮಧ್ಯರಾತ್ರಿಯಲ್ಲಿ ತನ್ನ ಗಂಡನಿಗೆ ಹೇಳಿದರೆ ನನ್ನ ಮನದ ಬಯಕೆ ಎಂತಹ ಬಯಕೆ ಅಂದರೆ ಬೆಳಗಾದ ತಕ್ಷಣವೇ ನಿಮ್ಮ ಅವ್ವನ ಹೊಟ್ಟೆಯನ್ನು ಬಗೆದು ಕರುಳು ತಂದು ನನ್ನ ಮುಂದಿಡಬೇಕು ನೋಡುವ ಬಯಕೆ ಬಸಿರಾದ ಮಡದಿ ಗಂಡನಿಗೆ ತನ್ನ ಬಯಕೆಯನ್ನು ತಿಳಿಸಾಳ ಬಸಿರಾದ ಮಡದಿ ಗಂಡನಿಗೆ ತನ್ನ ಬಯಕೆಯನ್ನು ತಿಳಿಸಾಳ ನಿಮ್ಮವ್ವನಿಗೆ ಸೀರಿ ಕರಳನ್ನ ತಾರು ಅಂತಾಳ ಬೆಳಗಾದ ತಕ್ಷಣವೇ ನಿಮ್ಮ ಅವ್ವನ ಎದೆಯನ್ನು ಬಗೆದು ಕರಳು ತಂದು ನನ್ನ ಮುಂದಿಡಬೇಕು ನೋಡುವ ಆಸೆ ಹೆಂಡತಿಯ ವ್ಯಾಮೋಹಕ್ಕೆ ಬಲಿಯಾಗಿರ್ತಕ್ಕಂಥ ಮಗ ವಚನ ಕೊಟ್ಟ ರಾತ್ರಿ ಕೊಟ್ಟ ಬೆಳಗಾದ ತಕ್ಷಣ ತಂದು ಕೊಡ್ತೇನೆ ಮೈ ಮರೆತು ಇನ್ನೊಬ್ಬರ ಹೊಲಕ್ಕೆ ಕೆಲಸಕ್ಕೆ ಹೋಗಿತ್ತು ತಾಯಿ ಇವರಿಗಾಗಿ ದುಡಿಯಾಕ ಕೇಳಲಿಲ್ಲವನ ಕೈಯಲ್ಲಿ ಕುಡುಗೋಲ ತಗೊಂಡು ತಾಯಿಯ ಕಡಿಬೇಕಂತೇಳಿ ಹೋದ ತಾಯಿ ಮೈ ಮರೆತು ಬಗ್ಗೆ ಇನ್ನೊಬ್ಬರ ಕೆಲಸ ಮಾಡುವಾಗ ಹಿಂದೆ ಹೋಗಿ ರುಂಡ ಕತ್ತರಿಸಿಬಿಟ್ಟ ರುಂಡವನ್ನು ಕತ್ತರಿಸಿದ ಅಷ್ಟು ದೂರ ಹೋಗಿಬಿಟ್ಟು ರುಂಡ ನೋಡ್ತಿದ್ದು ತಾಯಿ ಕಣ್ಣೊಳಗ ನೀರು ಬರ್ತಿದ್ದೆ ತಾಯಿಗೆ ಮಗನೇ ಹಾಕು ಅಂತ ಅಪರಾಧನ ಏನು ಮಾಡಿ ಅನ್ನೋದು ನನ್ನ ಶಿರಚ್ಛೇದನ ಮಾಡಿದೆ ಗೊತ್ತಿತ್ತು ಏನು ಮಾಡಿದ ಅಂದ್ರೆ ಕುಟುಂಬವನ್ನು ತಗೊಂಡು ತಾಯಿಯ ಹೊಟ್ಟೆಯ ಪಕ್ಕಕ್ಕೆ ಬಂದ ತಡ ಮಾಡಲಿಲ್ಲ ಆ ಮಗನು ಹಡೆದವಳ ಕೊಂದು ಹಾಕಿದನು ತಡ ಮಾಡಲಿಲ್ಲ ಆ ಮಗನು ಹಡೆದವಳ ಕೊಂದು ಹಾಕಿ ಕೊಂದವ ಏನು ಮಾಡಿದ ಅಂದ್ರೆ ಇನ್ನು ಹೊಟ್ಟಿ ಕೊಯ್ಬೇಕಂತ ಬರ್ತಾನೆ ಅಲ್ಲಿ ಹೆಂಡತಿ ದುಷ್ಟ ಹೆಂಡತಿ ಕೊಲ್ಲಾಕ ಕಳಿಸಿದ ಹೆಂಡತಿ ಕರಳು ತರ ಕಳಿಸಿದ ಹೆಂಡತಿ ಏನು ಮಾಡಿದ್ದಂದ್ರೆ ಸ್ವತಃ ತಾನೇ ಪೊಲೀಸರು ಕಂಪ್ಲೇಂಟ್ ಮಾಡಿದ್ದ ಹೆತ್ತ ತಾಯಿ ಕೊಲ್ಲಲಿಕ್ಕೆ ಹೋಗಿದ್ದಾನೆ ದುಷ್ಟ ಮಗ ಹೊಟ್ಟೆ ಬಗೆಯಾಗ ಹುಡುಗರು ಹೊಟ್ಟಿ ಪಕ್ಕಕ್ಕೆ ಹೋದ ಅವರ ತಾಯಿ ಅಂತದ ಯಾವ ಜನ್ಮದ ಕರ್ಮವಾದ ಜನ್ಮದ ಪಾಪವೋ ಮಗನೇ ನಿನ್ನಂತ ಮಗನಿಗೆ ಜನ್ಮ ಕೊಟ್ಟಲ್ಲ ಯಾವ ಜನ್ಮದಲ್ಲಿ ಪಾಪ ಮಾಡಿದ್ದು ನಾನು ಯಾವ ಜನ್ಮದಲ್ಲಿ ಕರ್ಮವನ್ನು ಮಾಡಿದ್ದು ನಿನ್ನಂತ ಮಗನಿಗೆ ಜನ್ಮವನ್ನು ಕೊಟ್ಟೆ ನಿನ್ನಿಂದ ಶಿರಚ್ಛೇದನವನ್ನು ಮಾಡಿಸಿಕೊಂಡೆ ಇವತ್ತು ನಿನಗೆ 9 ತಿಂಗಳು ಇರಲಿಕ್ಕೆ ನಿನ್ನನ್ನು ಜೋಗಿ ಮಾಡಿದ ಹೊಟ್ಟೆಯನ್ನು ಕೊಯ್ತಾ ಇದ್ದೀಯಲ್ಲೋ ದುಷ್ಟ ತಾಯಿ ಕಣ್ಣೀರು ಸುರಿಸ್ತಿತ್ತು ತಾಯಿ ಅರ್ಥ ಧ್ವನಿ ಕೇಳುವವರೇ ಯಾರು ಹೊಟ್ಟೆಯನ್ನು ಬಗೆದು ಕರಳನ್ನು ಬುಟ್ಟಿ
ಕಾಲದೊಳಗೆ ಕೆಸರಾಗಿತ್ತು. ಕೆಸರಿನೊಳಗೆ ಇನ್ನೊಂದು ಮುಳ್ಳ ಮಗನ ಕಾಲಿಗೆ ಚುಚ್ಚುತ್ತೇವ. ಮಗನ ಕಾಲಿಗೆ ಚುಚ್ಚಿದಾಗ ಮಗ ಅಂತಾನೆ ಮೈಮರ್ತಿ ಏನಂದಾವ ಅಂದ್ರೆ, ಅವ್ವಾ ಅಂದ. ಇವತ್ತು ಎಂಥವನೇ ಇರಲಿ, ಡಿಸಿನೇ ಇರಲಿ, ರಾಷ್ಟ್ರಪತಿನೇ ಇರಲಿ, ಅವನಿಗೆ ಅವನ ತಾಯಿ ತಾಯಿನೇ, ಅವ್ವ ಅವ್ವನೇ. ರಾಷ್ಟ್ರಪತಿ ಅದಾನಂತಂದ್ರೆ ಆ ಅವ್ವ ಬ್ಯಾರೆ ಆಗಂಗಿಲ್ಲವ್ವ. ಆಕೆ ನನ್ನ ಅವ್ವನಾಕಿ, ನನ್ನ ಹಡೆದವ್ವನಾಕಿ, ಆಕೆ ನನ್ನ ತಾಯಿನಾಕಿ. ಅದಕ್ಕೆ ಮಾತಾ ಭೂಮಿ ಕ್ರೇಸಿ ಅಮ್ಮ ಅಮ್ಮ. ಹುಟ್ಟಿದ ಕರು, ಹುಟ್ಟಿದ ಆಕಳ ಕರು ಹುಟ್ಟಿದ ತಕ್ಷಣ ಬಾಯಿಗೆ ತೆಗೆದ ಆ ವಾಣಿ ಅಂದ್ರೆ ಅಂಬಾ ಅಂತ. ಅಂಬಾ ಅಂದ್ರೆ ಅಂಬಾಲಿಕೆ, ಅಂಬೆ, ಜಗದಂಬೆ, ತಾಯಿ ಸ್ಮರಣೆ ಮಾಡ್ತದ ಒಂದು ಕರು ಇವ ಅಂಬಾ ಅಂತದ. ಅದಕ್ಕೆ ಅಮ್ಮ ಬೇಕಾದ್ರೆ ಅದು ಸಣ್ಣ ಮಾತಿದ್ರಿ. ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ? ಯಾವ ದಾರಿಯಲ್ಲಿದೆ? ಅಮ್ಮ ಅಮ್ಮ ಅಂತ ಕರೆದಿಷ್ಟ ಆನಂದ ಕರ್ನಾಟಕ. ಅಮ್ಮ ಅನ್ನಬೇಕು. ಇವು ಮಮ್ಮಿ ಅಂತ ಶಿಫ್ಟ್ ಬಂದವ್ರಿಗೆ ಎಮ್ಮಿ, ತಿನ್ನಾಕ ಹಾಕೊಂಡಿದ್ರೆ ಎಮ್ಮಿ ಅಂತ. ಮಮ್ಮಿ ಅಂದ್ರೆ ಈಜಿಪ್ಟ್ ದೇಶದೊಳಗೆ ಸತ್ತಿರುವ ಶವಗಳಿಗೆ ಮಮ್ಮಿ ಅಂತ. ನಾವು ಜೀವಂತಿದ್ದಾಗ ಮಮ್ಮಿ, ಜೀವಂತ ಮಮ್ಮಿ. ಅಮ್ಮ ಮಣ್ಣ ಬಗ್ಗೆ ತೆಗಿತೀನಿ. ಅಮ್ಮ ಅನ್ನುವಾಮಿ, ಅಪ್ಪ ಅನ್ನು ಅಮ್ಮ ಅನ್ನು ಅನ್ನಂಗಿಲ್ಲ. ನಾನು ಯಾಕ ಲಿಪ್ಟಿಕ್ ಹಾಳಾಕೈತಿ, ತುಟಿ ಕೊಡ್ತಾವು. ಡ್ಯಾಡಿ ತುಟಿ ಕೊಡಂಗಿಲ್ಲ ನೋಡು. ಅಮ್ಮ ಅಪ್ಪ ಅನ್ನೋ ತುಟಿ ಕೊಡ್ತಾವ. ತುಟಿ ಕುಡಿದ್ರೆ ಆನಂದ ಇಲ್ಲದೆ. ಅದಕ್ಕೆ ಆ ತಾಯಿ ಅಮ್ಮಳು ಚುಚ್ಚಿದ ತಕ್ಷಣವೇ ಯಾರನ್ನು ಸ್ಮರಣೆ ಮಾಡಿದವ? ಅವ್ವ ಅಂದ. ಬುಡ್ಡ್ಯಾಗಿನ ಕರುವಂತ ನೋವಾತೇನು ಮಗನ, ನಿನಗೆ ನೋವಾತೇನು? ಅದಕ್ಕೆ ತಾಯಿ ದೊಡ್ಡವಳು. ಜಗತ್ತಿನಲ್ಲಿ ಮಾತಾ ಭೂಮಿ ಗ್ರಹಿಸಿ ಯಾಕೆ ದೊಡ್ಡವಳು? ಭೂಮಿಗಿಂತ ದೊಡ್ಡವಳಂದ್ರೆ ನಿನಗೆ ನೋವಾತೇನು? ತನ್ನ ಕರುಳನ್ನು ಬಗೆದ ಶೆಟ್ಟಕಿಗಿಲ್ಲ, ರುಂಡವನ್ನು ಕತ್ತರಿಸಿದ ಶೆಟ್ಟ ತಾಯಿಗಿಲ್ಲ. ನಿನಗೆ ನೋವಾತೇನು ಮಗನೇ? ತಡ ಮಾಡಲಿಲ್ಲ ಆ ಮಗನು, ಹಡೆದವಳ ಬಂದು ಹಾಕಿದನು. ಅವಳದೇ ಕರುಳ ಬಳ್ಳಿಯನು ಹೆಂಡತಿಯ ಮುಂದೆ ಇಟ್ಟಾನು. ಅವಳು ಹೋಗಿ ತಗೊಂಡೋಗಿ ಬುಟ್ಟಿ ತುಂಬಿದ ಕರುಳ ತುಂಬಿದ ಬುಟ್ಟಿ ತಗೊಂಡಿದ್ದ ಮರದ ಪೈಕಿ ಈಡೇರಿಸಿ. ಎಷ್ಟರೊಳಗಾಗಿ ಏನು ಪೊಲೀಸರು ಕಂಪ್ಲೇಂಟ್ ಕೊಟ್ಟಿದ್ಲು. ಪೊಲೀಸರು ಬಂದು ನೋಡ್ತಾರೆ, ಎಲ್ಲಾ ದುಷ್ಟ, ಎಲ್ಲಾ ದುರಾತ್ಮ ಜನ್ಮ ಕೊಟ್ಟಿರುವ ತಾಯಿಯನ್ನ ಕತ್ತರಿಸಿ ಕರಳನ್ನ ತಂದು ನೀನು ಹೆಂಡತಿಗೆ ತಂದಿದ್ದೀಯ. ಕೈಗೆ ಬೇಡಿ ಹಾಕ್ತಾರೆ. ಬೇಡಿ ಹಾಕಿದಾಗ ಚಮತ್ಕಾರ ಜಾರಿ ಬಂದು ಪೊಲೀಸರ ಕಾಲಿಗೆ ಸುತ್ತಬತ್ತಾವ. ಪೊಲೀಸರ ಕಾಲಿಗೆ ಸುತ್ತ ಬಂದು ಏನಂತಾವ? ನನ್ನ ಮಗನದೇನು ತಪ್ಪಿಲ್ಲ, ಕೊಡಬೇಡ್ರಿ ಶಿಕ್ಷೆ ನೀವು ಅವಾಗ. ಇದು ತಾಯಿ. ಇಷ್ಟೆಲ್ಲ ಮಾಡಿದ್ರೆ ನನ್ನ ಮಗನ ಏನು ತಪ್ಪಿಲ್ಲಪ್ಪ, ಶಿಕ್ಷೆ ಕೊಡಬೇಡ್ರಿ ಅವಂತೇಳಿ ಅಂಗಲಾಗಿ ಕರುಳು ಕಾಲು ಸುತ್ತಿ ಬೇಡ್ತಾವಂದ್ರೆ ಅವಾಗ ಮಗ ನೋಡಿದ ತಾಯಿ ಕರುಳಿನ ನುಡಿ ಕೇಳ. ತಾಯಿ ಕರಳ ನುಡಿದ ನುಡಿ ಕೇಳಿ ಮಗನಿಗೆ ಬುದ್ಧಿತಾ ಬಂತು. ತಾಯಿಗಿಂತ ದೇವರಿಲ್ಲೆಂದು ಹಡೆದವ್ವ ಬೇಕು ಅಂತಿದ್ದ. ಕರಳು ತೆಕ್ಕಿ ಬಿದ್ಯವ್ವ, ನನ್ನ ಕ್ಷಮಿಸವ್ವ, ನನ್ನ ತಪ್ಪು ಮಾಡಿದ ತಾಯಿ ಅಂತ ಹೇಳಿದ್ರೆ ನೀ ಬೇಕವ್ವ ಅಂತ ತೆಕ್ಕಿ ಬಿದ್ದ. ಬಂದಾರೆ ಮತ್ತೆ ಸಿಕ್ಕ್ರಿ. ನೋಡು ಸೌಭಾಗ್ಯ ಸಿಕ್ತು. ನನಗಿಷ್ಟು ಸಂತೋಷ ಆಗದಲ್ಲ. ಮೂರ ದಿವಸದೊಳಗೆ ಇಷ್ಟು ಚಂದ ಈ ವೇದಿಕೆ, ಈ ಪರಾಂಗಣವನ್ನ ಇವತ್ತು ನೀವು ಫುಲ್ ಕೋರಂ ಭರ್ತಿ ಮಾಡಿಲ್ಲ. ಈ ಭರ್ತಿ ಮಾಡಿದ್ರು ಯಾವ್ದಾದ್ರೆ ಇದೆ ನೋಡಿ, ಈ ಉಪನ್ಯಾಸ ಬಹಳ ಸಂತೋಷ. ನಿಮ್ಗೆ ಯಾರು ಹಿಡಿಸಿದಂಗ ಓಡೋಡಿ ಬರ್ತೀರಿ ಅಂತಂದ್ರೆ ಏನೋ ಅಂತ ಲೋಹ ಚುಂಬಕ ಅಂತದ್ದು ಏನದು ಅಯಸ್ಕಾಂತ ಗ್ರಾವಿಟೇಷನ್ ಶಕ್ತಿ ಏನೋ ಮುಕ್ಕಣೇಶ್ವರ ಜಗ್ಯಾನ. ಮತ್ತು ನಮ್ಗೆ ಅತ್ತಾರ ಮತ್ತೆ ಫೋನ್ಯಾಗ ಹಿಡಿದ್ರಪ್ಪ ನಮ್ಮ ಮಂದಿ ಕೂಡುದಿಲ್ರಿ, ಸ್ವಲ್ಪ ನೀವು ಹೆಂಗಾರ ಮಾಡಿ ಅಂತಿದ್ರೆ ನೀವು ಕೂಡಿಸ್ತಾವ. ನಾವು ಸುಮ್ಮನೆ ಇರ್ತೀನಿ. ನಾವು ಸ್ವಾಮಿ ನಡೆಸೋದು ಅವೆಲ್ಲ ಇಲ್ಲ. ನಾವು ಹೊಡ್ಬೇಕು, ನಾವು ಏನು
ಮಾಡಬೇಡ್ರಿ. ಏನೋ ನನಗೂ ಆರಾಮಿಲ್ಲದ ಮನುಷ್ಯನ, ಆರಾಮಿಲ್ಲದ ಮನುಷ್ಯ. ಈಗ ನಾವು ಅದು ಹೆಂಗೆ ನಡೆಸಿದ್ವು ಏನು, ನನಗೂ ಒಂದು ದೊಡ್ಡ ಪವಾಡ ಇದು, ಒಂದು ದೊಡ್ಡ ಪವಾಡ ಇದು, ಸಣ್ಣ ಪವಾಡಲ್ಲಿವ ಈಗ ಬಿಟ್ಟಿನಲ್ಲಿ ನಡೆಸ್ತಾನ. ಯಾಕಂದ್ರೆ ಅವ್ನು ಸೇವೆ ಮಾಡಕತ್ತೇವೆ ಅಂದರೆ ಆ ಸಮಯದೊಳಗೆ ನಮ್ಗೆ ಏನು ಅನಾನುಕೂಲ ಮಾಡಿಲ್ಲ, ಸರಳ ನಡೆಸ್ತಾನು. ಆಯಿತು, 3 ದಿನದ ಸೇವಾ ನಡೀತಿ. ಮತ್ತೆ ಮುಂದಿನ ವರ್ಷ ಬರ್ತೀನಿ. ಈ ಕಾರ್ಯಕ್ರಮ 13ನೇ ತಾರೀಕಿನ ತನಕ ಭಾಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗ್ತದೆ. ಹೆಂಗಂತಂದ್ರೆ ನ ಭೂತೋ ನ ಭವಿಷ್ಯತೆ ಎನ್ನುವಂಗೆ. ಯಾಕಂದ್ರೆ ಒಬ್ಬ ಮಹಾತ್ಮನ ತಪಸ್ವಿಯ 100ನೇ ಪುಣ್ಯಾರಾಧನೆ ಕಾರ್ಯಕ್ರಮದೊಳಗೆ ಭಾಗಿಯಾಗಿ ಪುಣ್ಯ ಪಡ್ಕೊಂಡು ಹೋಗೋದೈತಿದೆ. ಒಳ್ಳೆಯ ಸಿಗಂಗಿಲ್ಲ ಇದು. 13ನೇ ತಾರೀಕಿನ ಪರ್ಯಂತರವಾಗಿ ತಾವೆಲ್ಲರೂ ಇದೇ ರೀತಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ತಮಗೆ ವಿನಂತಿಸಿಕೊಳ್ಳುತ್ತಾ, ನಿಮ್ಮನ್ನು ನೋಡುವ ಸೌಭಾಗ್ಯ ಸಿಕ್ಕದ. ಏನೋ 3 ದಿವಸ ಮಾತಾಡೀನಿ, ಮಾತಾಡೋ ಮುಂದೆ ಏನಾರು ಸ್ವಲ್ಪ ತಪ್ಪು ತಡೆ ಆದರೆ, ಯಾಕಂದ್ರೆ ಮಾತಾಡೋ ಮುಂದೆ ಅಕ್ಕಬೇಕ. ಅಯ್ಯವ್ವ ಏನು ಮಾತಾಡಲಿ ನನ್ನವ್ವ, ನನಗೂ ರಗಡೆ ಐತೆ ಕರೆ, ಏನು ಮಾಡ್ಯವ್ವ. ಹಂಗಾಗೈತೆ ಭಾಳ ಹೂವು ಅದಾವ, ಏನು ಏನು ಮಾಡೋಕ್ಕಿಲ್ಲ. ಇರಲಿ, ಎಷ್ಟು ಕೇಳು ಕಡಿಮೆ ಇದ್ದದು ಅದು ನಿಮ್ಗೆ, ಅದು ಒಂದು ರುಚಿ ಹೆಚ್ಚಿರ್ತದೆ. ಅದಕ್ಕೆ ಇನ್ನಟ್ಟೇಳಿ ಅಪ್ಪ ಬೆಳತನ ಕೇಳೋದು ಪಾಡ್ಯಾಕ್ ನೋಡಿದ್ವಿ ಚಳಿ ಬಿಚ್ಚಿದೆ ನಾವು ಕೊರಂಜಿ ಭಾಳ ಬರ್ತಕ್ಕ ಇಲ್ಲ ಮುಂದೆ ಪ್ರಸಾದ ಅವು ಇವು ಭಾಳ ಅದಾವು. ಏನೋ ಮಾತಾಡೋದು ಸ್ವಲ್ಪ ಅಲ್ಪ ಸ್ವಲ್ಪ ತಪ್ಪು ತಡೆಯಿಲ್ಲ, ಅದು ಹಂಸ ಕ್ಷೀರಣೆ ಇರುತ್ತೆ. ಈಗ ಒಂದು ಕೆಲಸ ಮಾಡಿ, ಈಗ ಇವೊಬ್ಬ ನಮ್ಮ ಮಗ ತಿಳ್ಕೊಂಡ್ಬಿಡೋದು, ನಿಮ್ಮ ಮಕ್ಕಳನ್ನ ತಡಿಬೇಕು ಕೂತ್ಕೊಂಡು 1-2 ಮಾಡಿ ಯಾರು ಗಿಜಿ ಬೆಲೆ ಬಿದ್ದೀರ ನೀವು. 3 ದಿನಗಳಾಗಿ ನಿರಂತರವಾಗಿ ಅದ್ಭುತವಾಗಿರ್ತಕ್ಕಂಥ ತಮ್ಮ ಜ್ಞಾನದಿಂದ ಎಲ್ಲ ಭಕ್ತರಿಗೆ ಓಡಿಸಿದ ಶಾಸ್ತ್ರಿಗಳಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಅವರಿಗೆ ಶ್ರೀಮಠದ ಆಶೀರ್ವಾದ ಯಾವಾಗಲೂ ಮುಕ್ಕಟೇಶ್ವರ ದಯ ಪಾಲಿಸಿದಂದು ವಿನಂತಿಸಿಕೊಳ್ಳುತ್ತೇನೆ. ಸಿದ್ಧಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯ ಯದಂಗ್ರಿ ಕಮಲದೊಂದಂ ತಾಪತ್ರಯ ನಿವಾರಣಂ ಶಾಂತೈಕ್ಯ ಪದದಂದ ದೈವಂ ಸಿದ್ಧಾರೂಢಂ. ಪರಮಪೂಜ್ಯ ಪ್ರಾತಸ್ಮರಣೀಯರಾದ ಸದ್ಗುರು ಮುಕ್ಕಣ್ಣೇಶ್ವರರನ್ನು ಸ್ಮರಿಸಿಕೊಂಡು, ಸದ್ಗುರು ಮುಕ್ಕಣ್ಣೇಶ್ವರರ 100ನೇ ಪುಣ್ಯಾರಾಧನೆ ನಿಮಿತ್ತವಾಗಿ ಮುಕ್ಕಣ್ಣೇಶ್ವರ ಚರಿತಾಮೃತವನ್ನು 3 ದಿನಗಳವರೆಗೆ ಪ್ರವಚನ ಮಾಡಿರ್ತಕ್ಕಂಥ ಕೀರ್ತನ ಕೇಶರಿ ಗುರುನಾಥ್ ಶಾಸ್ತ್ರಿಗಳವರೇ, ಸಂಗೀತಗಾರರೇ, ಇಲ್ಲಿ ನಡೆದಿರ್ತಕ್ಕಂಥ ಯಾವತ್ತೂ ಶರಣ ಶರಣೆಯರು, ತನ್ನೆಲ್ಲರಿಗೂ ಶರಣ ಶರಣ. ನಾವು ಸುಮಾರು ವರ್ಷದಿಂದ ಶಾಸ್ತ್ರಿಗಳನ್ನು ಇಲ್ಲಿ ಕರೆಸಬೇಕು ಅಂತೇಳಿ ಭಾಳ ಆಸೆ ಇಟ್ಕೊಂಡಿದ್ವಿ. ಅದು ಯೋಗ ಅಂತಂದ್ರೆ 100ನೇ ವರ್ಷಕ್ಕೂ ಬರ್ಬೇಕಂತ ಬಹುಶಃ ಅವ್ರು ಭಾಳ ಸಲ ನಿಮ್ಗೆ ಹೇಳ್ತಾರಲ್ಲ, ಹಣೆ ಬರ ಅಂತೇಳಿ. ಸದ್ಗುರುನಾಥನ ಸನ್ನಿಧಾನದೊಳಗೆ 100ನೇ ವರ್ಷದ ನಿಮಿತ್ತ ನನ್ನ ಚರಿತ್ರೆ ಹೇಳಂತ ಅವ್ರನ್ನ ಇಲ್ಲಿ ಕರೆಸ್ದಂಗೆ ಆಗ್ಯದ. ಅವರಿಗೆ ನಾವು ಚರಿತ್ರೆ ಹೇಳಂತೇಳಿವಿ ಅಷ್ಟೇ, ಪ್ರವಚನ ಮಾಡ್ರಂತೇಳಿವಿ. ಚರಿತ್ರೆ ನೋಡಿಲ್ಲ ಅವರು, ಪುಸ್ತಕ ಇಲ್ಲೇ ಬಂದ ಆ ಹಾಡುಗಳನ್ನು ಕಟ್ಟಿಕೊಂಡಿದ್ದಾರೆ. ಅವರ ಆ ಚರಿತ್ರೆನೂ ಕೂಡ ಹೇಳಿದ್ದಾರೆ. ಬಹುಶಃ ನಮಗೂ ನಿಮ್ಗೆ ಅದನ್ನ ನೆನಪಿಟ್ಟು ಹೇಳ್ಬೇಕಂದ್ರೆ ಒಂದು 6 ತಿಂಗಳು ಬೇಕಾಗ್ತದೆ. ಕಲಾವಂತರು ಅನ್ನೋದಕ್ಕಿಂತಲೂ ಇನ್ನೊಂದು ಮಾತು ಹೇಳಿದರು ಅವರು, ಶಂಕರೇಂದ್ರ ಅಜ್ಜರ ಆಶೀರ್ವಾದ ಅಂತೆ. ಅಜ್ಜವರು ಒಂದು ಮಾತು ಹೇಳ್ತಿದ್ರು ಅವರು ಯಾವಾಗಲೂ, ಶಾಸ್ತ್ರ ಹೆಂಗೆ ಬರ್ತದಂತಂದ್ರೆ, ಗುರುವಿನ ಸೇವಾ ಮಾಡ್ರಿ, ನೀವು ಗುರುವಿನ ಸೇವಾ ಮಾಡ್ರಿ, ಶಾಸ್ತ್ರ ನಿಮ್ಮ ಇಮ್ಮಡನೇಕೆ ಅಂತಲೇ ಬರ್ತೈತೆ ಅಂತ ಹೇಳ್ತಿದ್ರು. ಸೇವಾಕ್ಕೆ ಎಷ್ಟು ಮಹತ್ವ ಕೊಡ್ತಿದ್ರು ಅಂತಂದ್ರೆ ಅಷ್ಟೊಂದು ಸೇವಾ ಒಂದಿದು ಅವರಿಗೆ. ನಮ್ಮ ಶಾಸ್ತ್ರಿಗಳು ನಿಮ್ಮನ್ನೆಲ್ಲ ನಾ ಹೇಳ್ತಿದ್ದೆ ಸರ್ಗಳಿಗೆಲ್ಲ, ಸ್ವಲ್ಪ ಜನ ಸೇರ್ಬೇಕ್ರಿ ನಮಗೆ, ಇಲ್ಲಂದ್ರೆ ಅವ್ರು ಮತ್ತೊಂದು ಊರಾಗ ಹೇಳ್ಕೊಂತ ಹೋಗ್ತಾರೆ. ಬೆಟಗೇರಿಗೆ ಅಥವಾ ಗದಿಗೆ ನಾನು ಕೀರ್ತನಕ್ಕೆ ಹೋಗಿದ್ದೆ ಮುಕ್ಕಣ್ಣೇಶ್ವರ ಮಠಕ್ಕೆ, ಅಲ್ಲಿ ಜನನೇ ಇಲ್ಲ ಅಂತಾರಂತ ಹೇಳಿ ಮತ್ತೊಂದು ಊರಾಗ ಪ್ರಚಾರ ಮಾಡ್ತಿರ್ತಾರೆ ಅವರು.
ಏನಾರ ಮಾಡಿ ಒಟ್ಟು ಜನ ಕೂಡಿಸ್ರಿ ಅಂತೇಳಿ. ಪರಂತು ಏನಾಗ್ಯದ ಅಂತಂದ್ರೆ ಇವ್ರ ಸಂಖ್ಯೆಗಿಂತ ನಿಮ್ಮದ ಭಾಳ ಅದ. ನನಗೆ ಹೆಚ್ಚು ಕಡಿಮೆ ಒಂದು 4-5 ಜನ ಫೋನ್ ಮಾಡ್ಯಾರ ಈಗ, ಅಚ್ಚವ್ರು ಇನ್ನೊಂದು 2 ದಿವಸ ಅವ್ರನ್ನ ಹೆಂಗಾರ ಮಾಡಿ ಇಲ್ಲೇ ಇಟ್ಕೊಡ್ರಿ ಅಂತೇಳಿ. ಅದು ಹರಿ ನದಿರೇ ಹೋಗೋದ ಒಂದ ಕಡೆ ನಿಂದ್ರಂಗಿಲ್ಲ, ಕಟ್ಟಿ ಹಾಕಂಗಿಲ್ಲ ಅವರು. ನಾವು ಮೊದಲು ಹೇಳಿದಾಗ 5 ದಿವಸ ಹೇಳ್ತೀವಿ, ಒಂದು 15 ದಿವಸ ಬಿಟ್ಟು ಅವ್ರು 4 ದಿವಸಕ್ಕೆ ಬಂದರು. ಏನೋ ನಾವು ಹೇಳ್ಕೊಂಡು 4 ದಿವಸ ಮಾಡ್ತಿದ್ರು ಅಂತ. ಮತ್ತೊಂದು 15 ದಿವಸ ಬಿಟ್ಟು ಅಚ್ಚವ್ರು ನಂದು ಬೇರೆ ಕಡೆ ಐತೆ 3 ದಿವಸ ಮಾಡ್ತೀನಿ ಅಂತ. ಈಗ ಮನೆ 4-5 ದಿವಸದಿಂದ ಇಲ್ಲಿ ಬರೋದಕ್ಕಿಂತ ಮೊದಲು ನನಗೆ ಗಂಟ್ಲಕ್ಕೆ ನೆಗಡಿ ಬಂದು ನನಗೆ ಬರೋದಾಗೋದಿಲ್ಲ ರೀ, ಯಾರನ್ನಾರ ನೋಡ್ಕೊಳ್ರಿ ಅಂದರು. ನಮ್ಮ ಓಣಿ ಒಳಗೆ ಒಬ್ಬ ಅದ್ಭುತ ಮಾತುಗಾರರಿದ್ದಾರೆ, ಕೀರ್ತನ ಚಲೋ ಮಾತುಗಳನ್ನು ಆಡ್ತಾ ಇದ್ದಾರೆ. ಅವ್ರನ್ನೆಲ್ಲರನ್ನೂ ನಿಮ್ಮನ್ನು ಇಲ್ಲಿ ಸೇರಿಸ್ಬೇಕು, ಅವ್ರ ಮಾತುಗಳನ್ನು ಕೇಳಿಸ್ಬೇಕು ಅನ್ನೋದು ಭಾಳ ದಿವಸದಿಂದ ಇರ್ತದೆ. ಭಾಳ ಕಡೆ ಅವ್ರ ಕೀರ್ತನೆ ಕೇಳಿ ಭಾಳ ಅದ್ಭುತವಾಗಿ ಮಾತಾಡ್ತಾರೆ. ನಿಮಗೆಲ್ಲ ನಿಮ್ಮ ಪ್ರತಿಕ್ರಿಯೆ ನೋಡಿದ್ರೆ ಗೊತ್ತಾಗ್ತದೆ. ಇರಲಿ ಇನ್ನೊಂದು 2 ದಿವಸ ಅಂತೀರಿ ನೀವು. ಬಹುಶಃ ಈ ಮಠದೊಳಗೆ ಇಷ್ಟು ಜನ ನಮ್ಮ ಓಣಿಯವರು ಸೇರಿದ್ದಾರೆ, ಇದು ನಾನು ಮೊದಲನೇ ಸಲ ನೋಡೋದು. ಈಗ ಮತ್ತೆ ನಾಳೆ ಅವರಿಲ್ಲ ಅಂತ ನೀವು ಯಾರು ಮನೆಗೆ ಕುಂತೀರಿ. ನಾಳೆ ಒಂದು ಭಾಳ ವಿಶೇಷ ಇತ್ತು, ಭಾಳ ವಿಶೇಷ ಇತ್ತು. ಈಗ ಹೇಳೋದಿಲ್ಲ, ಅವ್ರು ನಾಳೆ ಗೊತ್ತಾಗ್ತದೆ ನೀವು ಬಂದಾಗ. ಮತ್ತು ಈಗ ಹೇಳಿದ್ರೆ ನಾಳೆ ಬರೋದಿಲ್ಲ. ಶಾಸ್ತ್ರಿ ಹೋಗಿ ಕೂಡ ನಾವೇ ಹೋಗೋದು. ಮತ್ತೆ ಒಮ್ಮೆ ಊಟಕ್ಕೆ ಹೋದ್ರೆ ಅದು ಅಜ್ಜಾರು ಪ್ರಸಾದ ಮಾಡಿಸಿರ್ತಾರೆ, ಅವ್ರು ಬಂದೇ ಭಾಳ ಅದ್ರಿ. ನೀವು 6 ಗಂಟೆಗಾರ ಬಂದ್ರೆ ಕೆಲವು ಮಂದಿ ತಾಯಂದಿರು, ನಾವು ಕಡೆಗೆ ಪ್ರಸಾದಕರ ಬರಲಿ ಪುರಾಣ ಕೇಳಕ್ಕಿಲ್ಲದ್ರಲ್ಲ ಅಂತ ನಾವು ದೇವಿ ಪುರಾಣದಾಗ ಅನ್ಕೊಂತಿದ್ವಿ. ಈಗ ನಮ್ಮ ಶಾಸ್ತ್ರಿಗಳ ಪ್ರವಚನ ಕೇಳಿದ್ ನೀವು ಹೆಂಗೆ ಮಾಡಕತ್ತೀರಿ, 6 ಗಂಟೆಗೆ ಬರಕತ್ತೀರಿ. ಅವರೇ ಇನ್ನೂ ಅರ್ಧ ತಾಸು ಲೇಟಾಗಿ ಬರ್ತಾರೆ. ಯಾರು? ಶಾಸ್ತ್ರಿಗಳು. ಇಷ್ಟು ಅದ್ಭುತ ಬದಲಾವಣೆ 3 ದಿನದಾಗ ಆಗಿದೆ ಅಂತಂದ್ರೆ ಬಹುಶಃ ನಾವು ಮುಂದಿನ 101ನೇ ವರ್ಷಕ್ಕೆ 101 ಪುಣ್ಯಾರಾಧನೆ ಮಾಡ್ತೀವಿ. ಮತ್ತು ಅವ್ರನ್ನ ಇಲ್ಲಿಗೆ ನಿಮ್ಮ ಭಕ್ತಿ, ನಿಮ್ಮ ಕೇಳುವ ಒಂದು ಆಸಕ್ತಿ ಇಲ್ಲಿಗೆ ತಂದಂತ ನನಗೆ ವಿಶ್ವಾಸ. ಇದು ಎಲ್ಲದೂ ನಡಿಬೇಕು ಅಂತಂದ್ರೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಮುಖ್ಯ ಏನು ಅಂತಂದ್ರೆ ಭಕ್ತರ ಒಂದು ದೇಣಿಗೆ. ಲಕ್ಷ್ಮವ್ವಂದ್ರೆ ಕಾಂಚಾಣ ಅಂದ್ರೆ ಏನಾಗ್ತದ್ರಿ, ಕಾರ್ಯ ಸಿದ್ಧಿ ಆಗ್ತದೆ. ಕಾಂಚಾಣ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಯಾವ ಶಾಸ್ತ್ರಿಗಳು ಬರೋದಿಲ್ಲ, ಸ್ವಾಮಿಗಳು ಬರೋದಿಲ್ಲ, ಈ ಲೈಟ್ ಇಲ್ಲ, ಯಾವುದೂ ಇಲ್ಲ. ಎಲ್ಲದಕ್ಕೂ ಆಧಾರ ಸ್ತಂಭ ಏನು ಅಂತಂದ್ರೆ ಶ್ರೀಮಠದ ದಾನಿಗಳು. 3 ದಿನಗಳಿಂದ ನಾ ಇನ್ನೊಂದು ಹೇಳ್ತೀನಿ ಏನಂತಂದ್ರೆ, ಯಾರಾದರೂ ಹೆಸರು ನಾವೊಂದು ನಮ್ಮ ಸಮಿತಿಯವರು ಒಂದು ಸಿಸ್ಟಮ್ ಮಾಡ್ಯಾರ. ಸಲ ನಮ್ಮ ಸಿ ಎಫ್ ಪಾಟೀಲರು, ಚನ್ನಪ್ಪಗೌಡರು, ಸರಿಯವರು ಏನು ಮಾಡ್ಯಾರ ಅಂತಂದ್ರೆ, ಅವ್ರ ಲಿಸ್ಟ್ನೊಳಗೆ ಸುಮಾರು ಒಂದು 100 ಜನ ಅಂದ್ರೆ ಅವ್ರಿಗೆ ದಿವಸ ಒಂದು 20 ಮಂದಿ ಹೆಸರು ಬರೆದು ತಯಾರಿಟ್ಟಾರು. ನೀವು ಅದರೊಳಗೆ ಯಾರಾದರೂ ಆ ದಿವಸ ಬಂದಿಲ್ಲ ಅಂದ್ರೆ ನೀವು ಬಂದು ಹಂಗೆ ಸುಟ್ಕೊಂಡಿರ್ಬಾರ್ದು. ನಮ್ಮನ್ನು ಕರೀಲಿಲ್ಲ ಅಂತ ನಿಮಗೆ ಮತ್ತೆ ನೋವು ಅನ್ನಿಸ್ತದ. ನೀವು ಯಾರಾದರೂ ಬಂದಿದ್ರೆ ಅಲ್ಲಿ ಸಂಪರ್ಕ ಮಾಡಿರಿ, ಅವರಿಗೆ ಸನ್ಮಾನ ಮಾಡುವಂಥ ಒಂದು ವ್ಯವಸ್ಥೆ ಇರ್ತದೆ, ನಿಮ್ಗೆ ಹೇಳಿದ್ದಾರೆ. ಮತ್ತು ನಮ್ಮ ಸಂಗೀತಗಾರ ಅವರು ನಾಳೆ ಇರ್ತಾರೆ. ಸಂಗೀತಗಾರ ಅಂತೂ ಯಥಾಸ್ಥಿತಿ ಸಂಗೀತ ಇರ್ತದೆ, ಪ್ರವಚನ ಕಾರ್ಯಕ್ರಮ ಇರ್ತದೆ. ಆದರೆ ಶಾಸ್ತ್ರಿಗಳು ಇರೋದಿಲ್ಲ, ಅವರ ಬೇರೆ ಕಾರ್ಯಕ್ರಮ ಇರುವುದರಿಂದ ನಾವು ಭಾಳ ಹೇಳ್ಕೊಂಡು ಇನ್ನೊಂದು 2 ದಿವಸ ಹೆಂಗಾರ ಮಾಡಿ ನಮ್ಮ ತಾಯಿಗಳಿಗೆ ಹೇಳ್ರಿ ಅಂತೇಳಿ, ಇಲ್ಲ ಅನಿವಾರ್ಯ ಐತೆ ಅಂತ ಹೇಳಿದರು. ಹೋಗಲೇಬೇಕಾಗಿರ್ತಕ್ಕಂಥ ಪ್ರಸಂಗ ಇದೆ. ತಾವೆಲ್ಲರೂ ನಾಳಿನ ದಿನವೂ ಕೂಡ ಚಲೋ ಮಾತಾಡುವಂಥ ಒಬ್ಬ ತಾಯಂದಿರು ಬರ್ತಾ ಇದ್ದಾರೆ. ಅವ್ರ ಮಾತುಗಳನ್ನು ಕೇಳಬೇಕು. ಶ್ರವಣ ಬಹಳ ಮುಖ್ಯ ಮನುಷ್ಯನಿಗೆ. ಶ್ರವಣ ನಾವೆಲ್ಲ ಕೇಳ್ತಿರ್ತೀವಿ ಕಟ್ಟಿ ಕುಂತ್ಕೊಂಡು ಮಾತುಗಳನ್ನು. ಆ ಮಾತುಗಳನ್ನು ಕೇಳುವುದರಿಂದ ನಮ್ಮ ಮನಸ್ಸು ಹಾಳಾಗ್ತದೆ. ಕಟ್ಟಿಗೆ ಕುಂತ್ಕೊಂಡು ನಾವು ಇನ್ನೊಬ್ಬರ ಸುದ್ದಿ ಮಾತಾಡ್ತೀವಲ್ಲ, ಮನಸ್ಸು ಹಾಳು ಮಾಡಿಕೊಂಡು ಮನೆಗೆ ಹೋಗ್ತೀವಿ. ಮಠದೊಳಗೆ ಬಂದು ಇಂಥ ಕೀರ್ತನ ಪುರಾಣ ಪ್ರವಚನ ಕೇಳುವುದರಿಂದ ನಮ್ಮ ಮನಸ್ಸು ಅಂತಃಕರಣ ಶುದ್ಧಿಯಾಗಿ ನಾವು ಇನ್ನೊಂದನ್ನು ಕೆಟ್ಟದ್ದನ್ನು ಕೇಳಲಾರ್ದಂಥ ಒಂದು ಮನಸ್ಥಿತಿ ಬರಬೇಕಂದ್ರೆ ಇಂಥ ಸ್ಥಾನಕ್ಕೆ ಬರಬೇಕಂತ ಶಾಸ್ತ್ರಿಗಳು ತಮಗೆಲ್ಲ ಹೇಳಿದ್ದಾರೆ. ತಾವೆಲ್ಲರೂ ನಾಳೆನೂ ಕೂಡ ಇದೇ ರೀತಿ ಇರ್ರಿ. ಒಟ್ಟು ಇನ್ನು 13ನೇ ತಾರೀಕಿನವರೆಗೆ ಈ ಕಾರ್ಯಕ್ರಮ ಜರುಗುತ್ತದೆ. ನಾಳೆ ನಾಡದ 2 ದಿವಸ ಮುಕ್ಕಣ್ಣೇಶ್ವರ ಚರಿತಾಮೃತನ ಮುಂದುವರಿತಿರ್ತದೆ. 11, 12, 13 ವಿಶೇಷ ಕಾರ್ಯಕ್ರಮಗಳು ಜರುಗ್ತಾ ಇದ್ದಾವೆ. ಗ್ರಾಮೀಣ ಪ್ರದೇಶದಿಂದ ಭಕ್ತಾದಿಗಳು ಬರ್ತಾರೆ. ಬಹುಶಃ ನೀವೆಲ್ಲರೂ ಹಿಂಗೆ ಬಂದ್ರಿ ಅಂತಂದ್ರೆ ಬಹುಶಃ ನಾವು ಆ ಕಡೆ ಎಲ್ಲ ಚೇರ್ ಹಾಕ್ಸ್ಬೇಕಾಗ್ತದೆ. ಈ ಪ್ರಾಂಗಣ ತುಂಬ ಆ ಕಡೆ ನಮಗೆ ಭಾಳ ಚಿಂತೆ ಆಗಿತ್ತು, ಎಲ್ಲಿ ಜನ ಸೇರ್ತಾರೆ ಇಲ್ಲ ಅಂತೇಳಿ. ನಿಮ್ಮನ್ನೆಲ್ಲರನ್ನು ನೋಡಿ
ಈ ತಾಯಂದಿರು ಪುರುಷಕ್ಕಿಂತ ತಾಯಂದಿರು ಬಹಳ ಮಂದಿ ಇದ್ದೇನೆ. ಅವ್ರು ಹೇಳಿದ್ರು ನಿಮ್ಮ ಬಗ್ಗೆನೇ ಒಂದು ಪೂರ್ಣ ತಾಯಿಗಳ ಬಗ್ಗೆನೇ ಹೇಳಿದ್ದಾರೆ. ಕರುಳನ್ನು ಏನು ಎಂಥ ಕರುಳು ಅನ್ನೋದ್ರ ಬಗ್ಗೆ ನೀವು ಅರ್ಥ ಮಾಡಿಕೊಡ್ಬೇಕು. ಆ ಸಂಸ್ಕಾರ ಕೊಟ್ಟರೆ ಮಕ್ಕಳಿಗೆ ಅಂಥವೇ ಹುಟ್ಟುತ್ತಾವೆ. ಈಗಂತೂ ಎಲ್ಲ ನಿಮ್ಗೆ ಗೊತ್ತದ, ನಾವು ಮೊನ್ನೆ ಒಂದು ಮನೆಗೆ ಭೇಟಿಗೆ ಹೋಗಿದ್ವಿ, ಈಶ್ವರ ಬಡಾವಣೆ. ಒಂದು 60-70 ವರ್ಷದ ಅಜ್ಜಿ ಮೊಬೈಲ್ ಹಿಡ್ಕೊಂಡೈತೆ, ಸಣ್ಣದ ಮೊಮ್ಮಗ ಅದನ್ನ ನೋಡಕತ್ತೈತೆ, ಆಕೆ ಬಾಯಿ ತಗೊಳ್ಳೋದು ಇಡಕತ್ತೇಳ, ಅದು ಬಾಯಿನ ತೆಗಿಬೋದು. ನಾವು ಒಂದು 3-4 ಮಂದಿ ಹೋಗಿದ್ವಿ, ನೋಡಿದ್ವಿ. ಇವತ್ತಿನ ಪರಿಸ್ಥಿತಿ ಹಂಗಾಗ್ಯದ. ಮಕ್ಕಳಿಗೆ ಏನು ಕೊಡಬೇಕು ಅನ್ನೋದು ಗೊತ್ತಿಲ್ಲ. ನಮ್ಮ ಮನೆಗೆ ಹಿರಿಯರಿಗೆ ಗೊತ್ತಿಲ್ಲ ಅಂತಂದ್ರೆ ಮಕ್ಕಳು ಯಾವಾಗ ಕಲಿತಾವೆ. ಹಾಗಾಗಿ ಅಂಥ ಪರಿಸ್ಥಿತಿ ಒಳಗೆ ಇಂಥ ಒಂದು ಮಠದೊಳಗೆ ಬಂದು ತಾವೆಲ್ಲರೂ ಆಸಕ್ತಿಯಿಂದ ಇಷ್ಟೆಲ್ಲ ಬಂದಿರಿ ಅಂತಂದ್ರೆ ನಿಮ್ಮ ಮನಸ್ಥಿತಿ ಗೊತ್ತಾಗ್ತದೆ. ಕೇಳಬೇಕು ಅನ್ನುವಂಥ ಒಂದು ಆಸಕ್ತಿ ಇರೋದರಿಂದ ತಾವೆಲ್ಲರೂ ಇಲ್ಲಿ ದಯಮಾಡಿಸಿದ್ದೀರಿ. ಇದೇ ರೀತಿ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಮುಖ್ಯ ನೀವು. ಭಕ್ತಗಣ ಇತ್ತು ಅಂದರೆ ಕಾರ್ಯಕ್ರಮ ಚೆಂದ ಆಗ್ತದೆ. ಮುಂದೆ ಕೇಳೋರೇ ಇಲ್ಲ ಅಂತಂದ್ರೆ ಯಾರು ಹೇಳೋದು? ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿಗೆ ನಮ್ಮ ಶ್ರೀಮಠದ ಎಲ್ಲ ಸದ್ಭಕ್ತರು, ಇಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಸದ್ಭಕ್ತರು ಭಾಳ ಅಚ್ಚುಕಟ್ಟಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಎಲ್ಲರಿಗೂ ಆ ಸದ್ಗುರುದೇವ ಮುಕ್ಕಣ್ಣೇಶ್ವರ ಶುಭ ಆಶೀರ್ವಾದ ಮಾಡಲಿ ಅಂತೇಳಿ 2 ಮಾತುಗಳನ್ನು ಮುಗಿಸೋದ್ರ ಮೂಲಕ ಈಗ ಜಪ ಮಂಗಳಾರತಿ. ಜಯ ಮಂಗಲಂ ಜಯ ನಮಃ ಪಾರ್ವತೀಶ್ವರ ಮಹಾದೇವ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.